ನಾಗಮಂಗಲ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾ ಬಂಧಿತರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಲಾಗ್ತಾ ಇದೆ. ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದ ಸಂಬಂಧಿಕರು ಯಾರನ್ನೆಲ್ಲ ಬಂಧಿಸಲಾಗಿದ್ದೋ ಅವರ ಸಂಬಂಧಿಕರು ಪೊಲೀಸ್ ಸ್ಟೇಷನ್ ಮುಂದೆ ಬಂದಿದ್ದಾರೆ. ಮನೆಯಲ್ಲಿದ್ದವರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಗರಂ ಆಗಿದ್ದಾರೆ. ಪೊಲೀಸರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 45ಕ್ಕೂ ಅಧಿಕ ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಕೆಲವರು ಮನೆಯಲ್ಲಿದ್ರು, ಅವರು ಈ ಪ್ರಕರಣದಲ್ಲಿ ಭಾಗಿದಾರರಲ್ಲ, ಅದಕ್ಕೂ ಇವರಿಗೂ ಸಂಬಂಧವೇ ಇಲ್ಲ. ಆದರೂ ಕೂಡ ಅಂಥವರನ್ನ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಬಿಜಿ ಇದೆ ನೋಡೋಣ, ಯಾರು ಬೇಕು ಅಂತ ರಾವಣ ಮಾಡ್ಬಿಡಿ. ಸೊ ನಾಗಮಂಗಲದಲ್ಲಿ ಭಾಳ ದಿವಸ ಆಗಿದೆ, ನಿಮಗೂ ಗೊತ್ತಾಗುತ್ತೆ. ಒಂದು ರೌಂಡ್ ತಿರುಗಿದ್ರೆ ಏನೇನು ಆಗಿದೆ, ಇದಕ್ಕೆ ಯಾರು ಕಾರಣಕರ್ತರು ಯಾರು ಅಲ್ಲ ಅನ್ನೋದು ಸೆಕೆಂಡ್ರಿ. ಪೊಲೀಸ್ನವರು ಈಗ ಸಡನ್ನಾಗಿ ಮಾಡದೇ ಇದ್ದರೆ ಏನೂ ಕ್ರಮ ತಗೊಳ್ಳಿಲ್ಲ ಅಂತಾರೆ. ಮಾಡಿದ್ರೆ ನಮ್ಮವ್ರು ಯಾರೋ 4 ಜನ ಇಲ್ಲೇ ಇರೋರು ಅದು ಅರೆಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ SP ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ. ಹೇಳಿದ್ದೀನಿ, CCTV ನೋಡಿ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅವರನ್ನೆಲ್ಲ ಬಿಡಬೇಕು ಅಂತ ಹೇಳಿ ಅವರು ಈಗ ನಾನು ಹೋದ್ಮೇಲೆ ಕೆಲಸ ಮಾಡ್ತಾರೆ. CCTV ನೋಡಿ ಯಾರು ಆ ಥರದಲ್ಲಿ ಇನ್ವಾಲ್ವ್ ಇಲ್ಲ ಅವ್ರನ್ನ ಬಿಡ್ತಾರೆ. ಸೆಕೆಂಡು FIR ಹಾಕಿದ ತಕ್ಷಣವೇ ಯಾರನ್ನು ಅರೆಸ್ಟ್ ಮಾಡಿದ್ರು CCTV ನೋಡಿ ಇನ್ಸ್ಟೆಂಟ್ಗೆ ಯಾರು ಇನ್ವಾಲ್ವ್ ಇಲ್ಲದೇ ಇದ್ದರೆ ಅವ್ರನ್ನ ವಾಪಸ್ ಬಿಡ್ತಾರೆ. FIRನಲ್ಲೂ ಕೈ ಬಿಡ್ತಾರೆ. ಹೇಳಿದ್ದೀನಿ, ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ, ಇನ್ಸ್ಟೆಂಟಲ್ಲಿ ಭಾಗವಹಿಸಿದ್ದಾರೆ ಅಂಥವ್ರು ಮಾತ್ರ ಕ್ರಮ ತಗೋತಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಆಗಿದೆ ಅಂತ ಸಹಕರಿಸಿ. ಖಂಡಿತ ಯಾರು ಈ ಇನ್ಸ್ಟೆಂಟಲ್ಲಿ ಮಾಡದೇ ಇರೋರನ್ನ ಕ್ರಮ ತಗೊಳ್ಳೋದು, ಅವ್ರನ್ನ ಅರೆಸ್ಟ್ ಮಾಡೋದು ಮಾಡಲ್ಲ. ಸ್ವಲ್ಪ ನಿಮ್ಮ ಸಹಕಾರನೂ ಇರಬೇಕು. ಎಷ್ಟು ಮಾತಾಡ್ತಾರೆ ಇನ್ನೊಂದು ಅವರು SP ಇಲ್ಲೇ ಇರ್ತಾರೆ. CCTV ಎಲ್ಲರೂ ಅರೆಸ್ಟ್ ಮಾಡೋದು ನೋಡಿ ಒಳ್ಳೆ ಕತೆ ಎಲ್ಲ ಬೀಳ್ತಾರೆ ಅಷ್ಟೇ. ಈಗ ಬಿಜಿ ಇದೆ ನೋಡೋಣ, ಯಾರು ಬೇಕು ಅಂತ ರಾವಣ ಮಾಡ್ಬಿಡಿ. ಸೊ ನಾಗಮಂಗಲದಲ್ಲಿ ಭಾಳ ದಿವಸ ಆಗಿದೆ, ನಿಮಗೂ ಗೊತ್ತಾಗುತ್ತೆ. ಒಂದು ರೌಂಡ್ ತಿರುಗಿದ್ರೆ ಏನೇನು ಆಗಿದೆ, ಇದಕ್ಕೆ ಯಾರು ಕಾರಣಕರ್ತರು ಯಾರು ಅಲ್ಲ ಅನ್ನೋದು ಸೆಕೆಂಡ್ರಿ. ಪೊಲೀಸ್ನವರು ಈಗ ಸಡನ್ನಾಗಿ ಮಾಡದೇ ಇದ್ದರೆ ಏನೂ ಕ್ರಮ ತಗೊಳ್ಳಿಲ್ಲ ಅಂತಾರೆ. ಮಾಡಿದ್ರೆ ನಮ್ಮವ್ರು ಯಾರೋ 4 ಜನ ಇಲ್ಲೇ ಇರೋರು ಅದು ಅರೆಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ SP ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ. ಹೇಳಿದ್ದೀನಿ, CCTV ನೋಡಿ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅವರನ್ನೆಲ್ಲ ಬಿಡಬೇಕು ಅಂತ ಹೇಳಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಚೆಲುವರಾಯಸ್ವಾಮಿ ಅವರು ಕೂಡ ಸ್ಪಾಟಿಗೆ ಬಂದು ಒಂದಷ್ಟು ಮಂದಿಯನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಏನ್ ಭರವಸೆ ಸಿಕ್ತು ಅಂತ ಸಚಿವರಿಂದ?
ಮಧುಶ್ರೀ, ನಾಗಮಂಗಲದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೊಂದು ಕಡೆ ಪೊಲೀಸರು ಪರಿಸ್ಥಿತಿನ ಹತೋಟಿಗೆ ತರಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಘಟನೆಯಲ್ಲಿ 54 ಜನರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನಾನೀಗ ನಾಗಮಂಗಲದ ಪೊಲೀಸ್ ಠಾಣೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ನಾಗಮಂಗಲ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಎಲ್ಲೇ ನೋಡಿದ್ರು ಸಹ ಅಲ್ಲಿ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಯಾವುದೇ ರೀತಿಯಂತ ಅಹಿತಕರಣಗಳು ನಡೀಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಸಾಕಷ್ಟು ಜನರು ಬಂದು ಆ ಪರಿಸ್ಥಿತಿಯನ್ನು ಅವಲೋಕಿಸುವಂತದ್ದು, ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ನಾಗಮಂಗಲದ ಘಟನೆಗೆ ಸಂಬಂಧಪಟ್ಟಂತೆ ಎರಡೂ ಕಡೆಯವರು ನಮ್ಮ ಮಕ್ಕಳನ್ನ ಅಮಾಯಕರಿದ್ದಾರೆ, ಅವರನ್ನ ಪೊಲೀಸರು ವಿನಾಕಾರಣ ಬಂಧಿಸಿದ್ದಾರೆ ಅಂತೇಳಿ ಪೊಲೀಸ್ ಠಾಣೆಯ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅವರಿಬ್ಬರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಸಚಿವ ಚೆಲುವರಾಯಸ್ವಾಮಿ ಅವರು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಈ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು, ಆ ಗ್ರಾಮದಲ್ಲಿ ಮನೆಯಲ್ಲಿ ಮಲಗಿದ್ದವ್ರನ್ನ ಕರ್ಕೊಂಡು ಬಂದು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಅವ್ರ ಜೊತೆ ಮಾತನಾಡಬೇಕಾದ್ರೆ ಅಲ್ಲಿದ್ದರು ಚೆಲುವರಾಯಸ್ವಾಮಿ ಅವರ ಜೊತೆ ಮಾತಿನ ಚಕಮಕಿಯನ್ನು ನಡೆಸಿದ್ರು. ಅರೆ, ನಮ್ಮ ಮಕ್ಕಳು ಯಾವುದೇ ರೀತಿಯಂತ ತಪ್ಪನ್ನ ಮಾಡಿಲ್ಲ, ಆದ್ರೂ ಸಹ ಕರ್ಕೊಂಡು ಬಂದಿದ್ರೆ ರಾತ್ರೋರಾತ್ರಿ ಬರೀ ಪರಿಶೀಲನೆ ಮಾಡಿ ಕರ್ಕೊಂಡು ಬರ್ತೇವೆ ಅಂತ ಹೇಳಿದ್ರು. ಅದು ವಾಪಸ್ಸು ಕರ್ಕೊಂಡು ಬಂದಿಲ್ಲ. ನಮ್ಮ ಮಕ್ಕಳು ಗಣಪತಿ ಹಬ್ಬ ಮಾಡಿದ್ದೆ ತಪ್ಪ ಅಂತೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆ ವೇಳೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂದ್ರೆ ಅವರೆಲ್ಲರನ್ನೂ ಸಹ ಬಿಡುಗಡೆ ಮಾಡುವಂತ ಕೆಲಸ ಮಾಡಲಾಗ್ತದೆ ಅನ್ನೋ ಒಂದು ಭರವಸೆಯನ್ನ ಚೆಲುವರಾಯಸ್ವಾಮಿ ಅವರು ನೀಡಿದ್ರು. ಪ್ರಮುಖವಾಗಿ ಈಗ ಇರುವಂತದ್ದು ಈ ಒಂದು ನಾಗಮಂಗಲದಲ್ಲಿ ಏನು ಘಟನೆ ಆಯಿತು, ಆ ಒಂದು ಗಣೇಶನ ವಿಗ್ರಹವನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ದರ್ಗಾದ ಮುಂಭಾಗದಲ್ಲಿ ಆದಂತಹ ಘಟನೆ ಆಕಸ್ಮಿಕ ಅನ್ನೋದನ್ನ ಈಗಾಗಲೇ SP ಅವರು ಸಹ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಆಕಸ್ಮಿಕ ಘಟನೆಯ ನಂತರ ಆದಂತಹ ಘಟನೆಗಳೇನಿದಾವೆ ಅದು ಸಾಕಷ್ಟು ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಕೇವಲ ಆ ಘಟನೆ ನಡೆದ ಸ್ಥಳದಲ್ಲಿ ಮಾತ್ರವಲ್ಲ, ನಾಗಮಂಗಲದ ಬಹುತೇಕ ಪ್ರದೇಶಗಳಲ್ಲಿ ಅಂಗಡಿಗಳಿಗೆ ಬೆಂಕಿ ಹಾಕುವಂಥದ್ದು, ವಾಹನಗಳಿಗೆ ಬೆಂಕಿ ಹಾಕುವಂಥದ್ದು ಮತ್ತೆ ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಮಾಡಿದ್ರು. ಆ ಕೃತ್ಯದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ CC ಕ್ಯಾಮೆರಾಗಳ ಒಂದು ದೃಶ್ಯಗಳನ್ನ ಆಧರಿಸಿ ಒಟ್ಟು 54 ಜನರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 54 ಜನರಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಮೆರವಣಿಗೆಯಲ್ಲಿ ಬಂದಿದ್ರು, ಅವರೂ ಸಹ ಸೇರಿದ್ದಾರೆ. ಅವರೆಲ್ಲರನ್ನೂ ಸಹ ಈಗಾಗಲೇ ತಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು. ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದರೆ SP ಅವರು ಈಗ ತಾನೇ TV9ಗೆ ಒಂದು ಪ್ರತಿಕ್ರಿಯೆಯನ್ನು ಸಹ ನೀಡ್ತಾ ಇದ್ರು. ಖಂಡಿತವಾಗಿಯೂ ಅಮಾಯಕರಿದ್ರೆ ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಜೊತೆಗೆ 54ರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತದೆ. ಯಾಕಂದ್ರೆ CC ಕ್ಯಾಮೆರಾದ ದೃಶ್ಯಾವಳಿಗಳನ್ನ ನಾವು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದೇವೆ. ಅದನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಸಹ ನಾವು ವಶಕ್ಕೆ ತೆಗೆದುಕೊಳ್ತೇವೆ. ಮತ್ತೆ ಜನರಲ್ಲಿ ಶಾಂತಿಯನ್ನ ಕಾಪಾಡುವಂಥದ್ದು. ಯಾಕಂದ್ರೆ ಈಗಾಗಲೇ ನಾಗಮಂಗಲದಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ಜಿಲ್ಲಾಡಳಿತ 144 ಸೆಕ್ಷನ್ ಅನ್ನ ಜಾರಿ ಮಾಡಿದೆ. ಗುಂಪು ಸೇರಬಾರದು ಅಂತ ಹೇಳಿದೆ, ಅಂಗಡಿ ಮುಂಗಟ್ಟುಗಳನ್ನು ತೆರಿಬಾರದು ಅಂತ ಹೇಳಿಲ್ಲ. ಆದ್ರೆ ಯಾವೊಂದು ಅಂಗಡಿ ಸಹ ನಾಗಮಂಗಲದಲ್ಲಿ ತೆಗೆದಿಲ್ಲ. ಅಂತಹ ಬಿಗುವಿನ ವಾತಾವರಣ ಇದೆ. ಅವರಿಗೂ ಭರವಸೆ ನೀಡುವಂತಹ ಕೆಲಸವನ್ನ SP ಅವರು ಮಾಡಿದ್ರು. ಅಂದ್ರೆ ಯಾರೂ ಸಹ ಎದುರಬೇಕಾಗಿಲ್ಲ, ಪೊಲೀಸರು ಎಲ್ಲರಿಗೂ ಸಹ ಒಂದು ಅಭಯವನ್ನ ನೀಡ್ತೇವೆ, ಅಂಗಡಿ ಮುಂಗಟ್ಟುಗಳನ್ನ ಎಂದಿನ ತೆಗಿರಿ ಅಂತ ಹೇಳಿದ್ದಾರೆ ಮನುಷ್ಯ. ಆದ್ರೂ ಸಹ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಾಗಮಂಗಲ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಧನ್ಯವಾದ ರಾಮ್, ತಮ್ಮೆಲ್ಲ ಮಾಹಿತಿಗಾಗಿ.